ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಭಾರೀ ಮಳೆ ಸುರಿದಿದೆ. ಸರ್ಜಾಪುರ ರಸ್ತೆಯಲ್ಲಿರುವಂತಹ ರೈನ್ಬೋ ಡ್ರೈವ್ ಲೇಔಟ್ ಜಲಾವೃತವಾಗಿದೆ. ಇಡೀ ಲೇಔಟ್ ತುಂಬಾ ಹೊಳೆಯಂತೆಯೇ ಮಳೆ ನೀರು ತುಂಬಿದ್ದು ನಿವಾಸಿಗಳು ಓಡಾಡೋಕ್ಕಾಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಎಸ್ಡಿಆರ್ಎಫ್ ಟೀಮ್, ಜಿಬಿಎ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಆನೇಕಲ್ ತಾಲೂಕಿನ ಗಟ್ಟಹಳ್ಳಿಯಲ್ಲಿರುವಂತಹ ಪಯೋನಿಯಾ ರೆಸಿಡೆನ್ಸಿ ಕೂಡ ಜಲದಿಗ್ಬಂಧನ ಎದುರಾಗಿರುವಂಥದ್ದು. ರೆಸಿಡೆನ್ಸಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯೇ ಜಲಾವೃತಗೊಂಡಿದೆ. ಇನ್ನು 100ಕ್ಕೂ ಅಧಿಕ ಮನೆಗಳಿರುವಂತಹ ರೆಸಿಡೆನ್ಸಿ ಲೇಔಟ್ಗೆ ಈಗ ಜಲಕಂಟಕ ಶುರುವಾಗಿದ್ದು ಜನರು ಮನೆಗಳಿಂದ ಹೊರಗೆ ಬರಲಾಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಮಳೆ ಆರ್ಭಟ ಜೋರಾಗಿದೆ. ಕೋಲಾರ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಹರಿತಾ ಇವೆ. ಹೀಗೆ ಮಳೆ ಮುಂದುವರೆದ್ರೆ ನಂಗಲಿ ದೊಡ್ಡ ಕೆರೆ ತುಂಬಿ ಕೋಡಿ ಬೀಳುವ ಸಾಧ್ಯತೆ ಇದೆ. ಇನ್ನು ಶ್ರೀನಿವಾಸಪುರ ತಾಲೂಕಿನ ಕಂಬಾಳಪಲ್ಲಿ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಬೆಳೆಗಳು ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕೋಲಾರದ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದ ಬಳಿಯ ಮನೆಗಳು ಜಲಾವೃತಗೊಂಡಿವೆ. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ಇನ್ನು ಖಾದ್ರಿಪುರ ಕೋಲಾರ ನಗರಕ್ಕೆ ಸಂಪರ್ಕಿಸುವ ಅಂಡರ್ಪಾಸ್ ಜಲಾವೃತವಾಗಿದೆ. ಕೋಲಾರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಅಮ್ಮೇರಹಳ್ಳಿ ದೊಡ್ಡ ಕೆರೆ ಕೋಡಿ ಬಿದ್ದಿದೆ. ಅಮ್ಮೇರಹಳ್ಳಿ ಕೆರೆಯಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಕೋಲಾರಮ್ಮ ಕೆರೆಗೆ ಹರಿದು ಹೋಗ್ತಿದ್ದು ಇನ್ನು 2 ದಿನ ಕೋಲಾರದಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಕೋಲಾರದಲ್ಲಿ ಭಾರೀ ಮಳೆಯಾದ ಹಿನ್ನೆಲೆ 2ನೇ ಬಾರಿಗೆ ಮುದುವಾಡಿ ಕೆರೆ ಭರ್ತಿಯಾಗಿದೆ. ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಶ್ರೀನಿವಾಸಪುರ ಕೋಲಾರ ಮಾರ್ಗದ ವಾಹನ ಸವಾರರು ಪರದಾಡುವಂತಾಗಿದೆ. ಹಾಗೆಯೇ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಅವಾಂತರ ಸೃಷ್ಟಿ ಮಾಡಿದೆ. ಹೊಸದುರ್ಗದ ಮೆಣಸಿನೋಡು ಗ್ರಾಮದ ಬಸವರಾಜಪ್ಪಗೆ ಸೇರಿದ ಮೆಕ್ಕೆಜೋಳ ನೆಲಕಚ್ಚಿದೆ. ಅಲ್ಲದೆ ಚಿತ್ತಣ್ಣ ಅನ್ನೋರಿಗೆ ಸೇರಿದ 2 ಎಕರೆ ಟೊಮ್ಯಾಟೊ ಬೆಳೆಗೆ ನೀರು ನುಗ್ಗಿ ನೆಲಸಮಗೊಂಡಿದೆ. ಚಿತ್ರದುರ್ಗದಲ್ಲೂ ಮಳೆ ಮುಂದುವರೆದಿದ್ದು ಕಳೆದ 3 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ. ನಗರದ ರಸ್ತೆಗಳು ಜಲಾವೃತವಾಗಿವೆ. ಧಾರಾಕಾರ ಮಳೆಯಿಂದಾಗಿ ಬೈಕ್ ಸವಾರರು ಸಂಚಾರ ಮಾಡೋಕೆ ಪರದಾಡ್ತಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ತಡರಾತ್ರಿ ಭಾರೀ ಮಳೆಯಾಗಿದೆ. ಮಳೆಗೆ ರಸ್ತೆಗಳು ಕೆರೆಗಳಂತಾಗಿದೆ. ಕುರುಬೂರು ಗ್ರಾಮದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ರಸ್ತೆಗಳ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಹಲವು ಗ್ರಾಮಗಳಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. ಮಳೆಗೆ ಲೈಟ್ ಕಂಬಗಳು ನೆಲಕ್ಕೆ ಉರುಳಿವೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೂ ವ್ಯಾಪಕ ಮಳೆಯಾಗಿದೆ. ಶ್ರೀರಂಗಪಟ್ಟಣದಲ್ಲಿ ರಾತ್ರಿ ಧಾರಾಕಾರವಾಗಿ ಮಳೆಗೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ನುಗ್ಗಿದೆ ಚರಂಡಿಯ ನೀರು. ಹಾಸ್ಟೆಲ್ನಿಂದ ಹೊರಗೆ ಬರಲಾಗದೆ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ರು. ಕೊಳಚೆ ನೀರಿನಿಂದ ಒಳಗಡೆ ಇರೋಕ್ಕೂ ಆಗದೆ ಹೊರಗೆ ಬರೋಕ್ಕೂ ಆಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮಂಡ್ಯದಲ್ಲಿ ಭಾರೀ ಮಳೆಯಿಂದಾಗಿ ನಾನಾ ಅವಾಂತರಗಳೇ ಸೃಷ್ಟಿಯಾಗಿದೆ. ಶ್ರೀರಂಗಪಟ್ಟಣದ ದರಸಗುಪ್ಪೆ ಕೆನ್ನಾಳು ಗ್ರಾಮದಲ್ಲಿ ನಿರಂತರ ಮಳೆಯಿಂದಾಗಿ ಸಿಡಿಎಸ್ ನಾಲೆ ಏರಿ ಹೊಡೆದಿದ್ದು 100 ಎಕರೆ ಜಲಾವೃತವಾಗಿದೆ. ಮಂಡ್ಯದಲ್ಲಿ ನಿರಂತರ ಮಳೆಯಿಂದಾಗಿ ಮೇಲುಕೋಟೆ ರಸ್ತೆಯಲ್ಲಿರುವಂತಹ ಸೇತುವೆ ಶಿಥಿಲಗೊಂಡಿದ್ದು ಶಿಥಿಲವಾದ ಸೇತುವೆ ಮೇಲೆ ಬಂದ ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೀಡಾಗಿದೆ. ಸೇತುವೆ ಪಕ್ಕದ ತಡೆ ಕಂಬಕ್ಕೆ ಬಸ್ ಡಿಕ್ಕಿಯಾಗಿದ್ದು ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಭಾರೀ ಮಳೆಗೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಅಂಡರ್ ಪಾಸ್ ಮುಳುಗಡೆಯಾಗಿದೆ. ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯ ಅಂಡರ್ ಪಾಸ್ ಜಲಾವೃತ ಆಗಿರುವಂಥದ್ದು. ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕುಂತೂರು ದೊಡ್ಡಿ ಗ್ರಾಮದ ಬಳಿ ಸರ್ವಿಸ್ ರಸ್ತೆ ಕೂಡ ಜಲಾವೃತ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ನಿರಂತರ ಮಳೆಯಿಂದಾಗಿ ಬೆಳವಾಡಿ ಗ್ರಾಮದಲ್ಲಿರುವ ಅಡಿಕೆ ತೆಂಗು ತೋಟಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇತ್ತ ಹಿರೇಗೌಜ ಗ್ರಾಮದಲ್ಲೂ ಮಳೆ ನೀರು ನುಗ್ಗಿ ಅವರೇ ಮೆಕ್ಕೆಜೋಳ ಬೆಳೆ ನಾಶ ಆಗಿದೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಪಟ್ಟಣದ ಸಂತೆ ಮಾರ್ಕೆಟ್ ಬಳಿಯ ಆಟೋ ನಿಲ್ದಾಣ ಮುಳುಗಡೆಯಾಗಿದ್ದು ಭಾರೀ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಮಂಡ್ಯದಲ್ಲಿ ಮಳೆಯಿಂದಾಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಹೀಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸಿಡಿಎಸ್ ನಾಲೆಯ ಸ್ಥಳಕ್ಕೂ ಭೇಟಿ ನೀಡಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬಳಿಕ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸುವಂತಹ ಕೆಲಸ ಮಾಡ್ತೀನಿ ಅಂತ ಭರವಸೆಯನ್ನು ನೀಡಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಸಚಿವರು ಮಂಡ್ಯದಲ್ಲೂ ಭಾರೀ ಮಳೆಯಿಂದಾಗಿ ಸಾಕಷ್ಟು ನಷ್ಟ ಆಗಿದೆ. ಜಿಲ್ಲೆಯಲ್ಲಿ 80 ಎಕರೆ ಬೆಳೆ ಹಾನಿಯಾಗಿದೆ. ಸಿಎಂ ಅವರನ್ನ ಭೇಟಿಯಾಗಿ ಬೆಳೆ ಕಳ್ಕೊಂಡ ರೈತರಿಗೆ ಪರಿಹಾರ ಕೊಡಿಸುವಂತಹ ಕಾರ್ಯ ಮಾಡ್ತೀನಿ ಅಂತ ಹೇಳಿದರು. ರೈತರನ್ನ
ಒಂದೇ ಸಾರಿ ಇದು ಮಾಡಲಿಕ್ಕಾಗಲ್ಲ, ಮನ ಒಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಮಳೆ ಹಾನಿಯಿಂದ ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸೋವಂಥ ಪರಿಹಾರ ಏನು ತೊಂದರೆ ಇಲ್ಲ. ಪರಿಹಾರ ಏನು ನಮ್ಮಲ್ಲಿ DC ಅವ್ರ ಹತ್ರ ದುಡ್ಡಿದೆ, ಸರ್ವೆ ಮಾಡ್ತಾರೆ, ರಿಪೋರ್ಟ್ ತೊಗೊಂಡು ಪರಿಹಾರ ಕೊಡ್ತೀವಿ. ನಾವು ರೈತರನ್ನ ಬೆಂಗಳೂರಲ್ಲಿ ಸುರಿದ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಸಂಸದ ಬೊಮ್ಮಾಯಿ, ಮಳೆ ನಿರ್ವಹಣೆಗೆ ಪೂರ್ವಭಾವಿ ತಯಾರಿಗಳು ಆಗಿಲ್ಲ. ಈ ಸರ್ಕಾರದಲ್ಲಿ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನಿಂತಿವೆ. ಹೀಗಾಗಿ ಮಳೆ ಬಂದಾಗ ಎಲ್ಲ ನೀರು ರಸ್ತೆ ಮೇಲೆ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಮಾಡಿರೋದು ರಾಜಕೀಯ ಲಾಭಕ್ಕಾಗಿ ಅಂತ ಕಿಡಿಕಾರಿದ್ದಾರೆ. ಈ ಮಳೆಯ ನಿರ್ವಹಣೆಗೆ ಪೂರ್ವಭಾವಿ ತಯಾರಿ ಆಗಿದೆ. ಮೇನ್ ಡ್ರೈನ್ ಕ್ಲೀನ್ ಆಗಬೇಕು, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು, ಪ್ರೈಮರಿ, ಸೆಕೆಂಡ್ರಿ, ಟರ್ಸರಿ 3 ಡ್ರೈನ್ ಆಗಬೇಕು. ಮತ್ತು ಒತ್ತುವರಿ ಕೆಲವೆಲ್ಲ ತೆಗಿಬೇಕಾಗುತ್ತೆ. ಮೇನ್ ಡ್ರೈನ್ ಮಾಡೋದಕ್ಕೆ, ತೆರವು ಮಾಡೋದಕ್ಕೆ, ಸೆಕೆಂಡ್ರಿ, ಟರ್ಸರಿ ಆ ಕೆಲಸ ನಿಂತೋದು. ಹೀಗಾಗಿ ಎಲ್ಲ ನೀರು ರಸ್ತೆ ಆಮೇಲೆ ತಗ್ಗು ಪ್ರದೇಶದ ಮನೆಗಳಿಗೆ ಹೋಗ್ತದೆ. ಗ್ರೇಟರ್ ಬೆಂಗಳೂರು ಮಾಡಿರುವಂಥದ್ದು ಇದು ರಾಜಕೀಯವಾಗಿ ಲಾಭ ಪಡೆಯೋದಕ್ಕೆ ಗ್ರೇಟರ್ ಬೆಂಗಳೂರು ಮಾಡಿ ಡಿಲಿಮಿಟೇಷನನ್ನು ಮತ್ತು ರಿಸರ್ವೇಷನ್ ಅಪ್ಲೈ ಮಾಡಿಕೊಂಡು ಅಧಿಕಾರಕ್ಕೆ ಹುನ್ನಾರ ಇದೆ. ಈ ಆಟ ಆಡುವ ವೇಳೆ ನಾಲೆಯಲ್ಲಿ ಬಿದ್ದು ಬಾಲಕ ಕೊಚ್ಚಿಕೊಂಡು ಹೋಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಲಿಂಗದಹಳ್ಳಿ ಗ್ರಾಮದ ಬಳಿಯ ಭದ್ರಾ ನಾಲೆಯಲ್ಲಿ ನಡೆದಿದೆ. 3ನೇ ತರಗತಿ ಓದ್ತಾ ಇದ್ದ ಮನೋಜ್ ಸಂಬಂಧಿಕರ ಆಟೋ ತುಳಿಯೋಕೆ ಅಂತ ನಾಲೆಗೆ ಬಂದಿದ್ದ. ಈ ವೇಳೆ ನಾಲೆ ಬಳಿ ಆಟವಾಡ್ತಿದ್ದಾಗ ನಾಲೆಗೆ ಮನೋಜ್ ಬಿದ್ದು ಕೊಚ್ಚಿಕೊಂಡು ಹೋಗಿದ್ದಾನೆ. ಸ್ಥಳದಲ್ಲಿ ಅಗ್ನಿಶಾಮಕ ತಂಡದಿಂದ ಬಾಲಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಇಂದು ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಳವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಈ ಹಿನ್ನೆಲೆ ಇಂದು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ DC ಲಕ್ಷ್ಮೀಕಾಂತ್ ರೆಡ್ಡಿ, SP ವಿಷ್ಣುವರ್ಧನ್, ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸರಣಿ ಅಪರಾಧಗಳು ನಡೀತಾ ಇದೆ. ಈ ಹಿನ್ನೆಲೆ ನಿನ್ನೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು. ಇದರಿಂದ ಎಚ್ಚೆತ್ತಂತಹ ಸಿಎಂ ಇಂದು ಸಭೆ ನಡೆಸ್ತಾ ಇದ್ದಾರೆ. ಮೈಸೂರಲ್ಲಿ ನಡೆದ ಬಾಲಕಿ ಕೊಲೆ ಅತ್ಯಾಚಾರದ ಬಗ್ಗೆ ಸಂಸದ ಯದುವೀರ್ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಬಳಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇಂದು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಯದುವೀರ್ ಮೈಸೂರಲ್ಲಿ ಈ ರೀತಿಯ ಘಟನೆಗಳು ಮುಂದುವರಿಯದಂತೆ ಕ್ರಮ ಕೈಗೊಳ್ಳಿ, ನಗರದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗದಂತೆ ಕ್ರಮ ವಹಿಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ವೇಳೆ ಶಾಸಕರಾದ ಶ್ರೀವತ್ಸ, ಮಾಜಿ ಶಾಸಕರು ಹಾಗೂ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಉಪಸ್ಥಿತರಿದ್ದರು. ಮೈಸೂರಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮೈಸೂರಿನಲ್ಲಿ ನಡೆದ ಘಟನೆ ಕರ್ನಾಟಕವನ್ನೇ ತಲ್ಲಣಗೊಳಿಸಿದೆ. ಸಿಎಂ ತವರೂರು ಅಂತಾರೆ, ಯಾವ ಪುರುಷಾರ್ಥಕ್ಕೆ ಬಾಲಕಿಗೆ ರಕ್ಷಣೆ ಕೊಡೋಕಾಗಿಲ್ಲ. ಅಂಬಾರಿ ಮೆರವಣಿಗೆ ಅಂತಾರೆ, ಅಲ್ಲಿ ರೇಪಿನ ಮೆರವಣಿಗೆಯಾಗಿದೆ. ಮಲಗಿದ್ದ ಬಾಲಕಿಯನ್ನ ಎಳೆದೊಯ್ದು ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ಪೊಲೀಸ್ ವರದಿಯಲ್ಲಿ 19 ಬಾರಿ ಚಾಕು ಹಿಡಿದಿರೋದು ಗೊತ್ತಾಗಿದೆ. ನೈಟ್ ಬಿಟ್ ಪೊಲೀಸರು ಏನ್ ಮಾಡ್ತಿದ್ರು, ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಿದ್ರು. ಸ್ಕೂಲ್ ಮಾಡ್ತಾ ಇದ್ದಂಥ ಆ ಫುಟ್ಪಾತಲ್ಲಿ ಪೇರೆಂಟ್ಸ್ ಜೊತೆ ಮಲಗಿದ್ದಂಥ ಒಂದು ಹೆಣ್ಮಗುವನ್ನು ಮೈಸೂರಂಥ ಅರಮನೆ ಮುಂಭಾಗದಲ್ಲಿ, ಅಲ್ಲೇ ಸೇಫ್ಟಿ ಇಲ್ಲ, ಅಲ್ಲೇ ಎಳ್ಕೊಂಡೋಗಿ ರೇಪ್ ಮಾಡ್ತಾರೆ ಅಂದರೆ ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಈ ದೊಡ್ಡ ದಸರಾ ಮಾಡಿದ್ದೀನಿ, ನಾನು ಅಂಬಾರಿಯ ಮೆರವಣಿಗೆ ಮಾಡಿದ್ದೀನಿ ಅಂತ. ಇಲ್ಲಿ ರೇಪಿನ ಮೆರವಣಿಗೆ ಆಗಿದೆ. ಒಬ್ಬ ಬಾಲಕಿಗೆ ರಕ್ಷಣೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ. ಪೊಲೀಸ್ ರಿಪೋರ್ಟ್ ಪ್ರಕಾರ 19 ಸಲ ಇರಿದಿರೋವಂಥ ಮಾಹಿತಿ ಬಂದಿದೆ. ನೈಟ್ ಬೀಟ್ ಪೊಲೀಸರು ಏನು ಮಾಡ್ತಾಯಿದ್ರು, ಅದು ಸಿದ್ದರಾಮಯ್ಯನವರ ತವರೂರಲ್ಲಾಗಿರೋವಂಥದ್ದು. ಇದೊಂದು ಕಪ್ಪು ಚುಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಬಾಲಕಿಯ ಅತ್ಯಾಚಾರ ಕೊಲೆ ಖಂಡಿಸಿ ಮೈಸೂರಲ್ಲಿ AIMSS ಮತ್ತು AIDSO ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು. ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನೂರಾರು ಯುವಕ ಯುವತಿಯರು ಪ್ರತಿಭಟನೆ ಮಾಡಿದ್ದಾರೆ. ಈ ಕೃತ್ಯ ಎಸಗಿದ ಅಪರಾಧಿಗೆ ಉಗ್ರ ಶಿಕ್ಷೆ ಕೊಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ.
ಸಂಪುಟ ಪುನರ್ರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಯಾವುದೇ ಸಂಪುಟ ವಿಸ್ತರಣೆ ಇರೋದಿಲ್ಲ, ಅಧಿಕಾರ ಹಂಚಿಕೆಯೂ ಇಲ್ಲ, ಇದೆಲ್ಲವೂ ಕೂಡ ಗಾಳಿ ಸುದ್ದಿ. ನವೆಂಬರ್ ವಿಚಾರವನ್ನ ನಾನಾಗ್ಲಿ ಸಿಎಂ ಆಗ್ಲಿ ಪ್ರಸ್ತಾಪ ಮಾಡಿಲ್ಲ. ಕೆಲವರು ಅರ್ಜೆಂಟ್ನಲ್ಲಿ ಇರುವವರ ಹೆಸರನ್ನ ಕೊಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಲ್ಲರ ಮನೆ ಬಾಗಿಲಿಗೂ ಹೋಗುವಂತಾಗಿದೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಏನೇ ಇದ್ರೂ ನಮ್ಮಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಿದ್ರು. ಯಾವ ಕ್ಯಾಬಿನೆಟ್ಟು ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನೂ ಇಲ್ಲ. ಗಾಳಿ ಸುದ್ದಿ, ಯಾರೋ ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಇದ್ದೀರಿ. ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು? ನಾನು ಮಾಡಬೇಕು ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು? ನಾವಿಬ್ಬರು ಮಾಡಿದೋದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವರೆಲ್ಲರ ಮನೆ ಬಾಗಿಲಿಗೂ ತಿರುಗ್ತಾ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್ ಏನೇ ಇದ್ರೂ ಹೈಕಮಾಂಡ್. CMು ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನು, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಎಲ್ಲ ಬರ್ತಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ, ಪಾರ್ಟಿಯವ್ರಿಗೂ ಹೇಳಬೇಕಲ್ಲ. ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಮಧ್ಯಾಹ್ನ 3 ಗಂಟೆಗೆ ಅವರೆಲ್ಲ ನೀವೆಲ್ಲ ತಯಾರು ಮಾಡ್ಕೊಳ್ಳಿ, ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೂ ಎಲ್ಲ ಹಾಕ್ಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ. ಅವರೆಲ್ಲ ಮಾಡ್ತಾರೆ ಅದೆಲ್ಲ ಅಬ್ಜೆಕ್ಷನ್. ಯಾಕೆಂದರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳಬೇಕಲ್ಲ. ಬಿಹಾರ ಚುನಾವಣೆ ಬಳಿಕ ರಾಜ್ಯ ಸಚಿವ ಸಂಪುಟ ಸಭೆ ಪುನಾರಚನೆ ಆಗಲಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಬಿಹಾರ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಆಗಲಿದೆ. 134 ಜನರಲ್ಲಿ 34 ಜನ ಸಚಿವರಾಗಿದ್ದಾರೆ. ಉಳಿದ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಪಕ್ಷ ಏನಾದರೂ ಆಲ್ಟರ್ನೇಟ್ ಮಾಡಬೇಕಾಗತ್ತೆ. 34 ಜನರಲ್ಲಿ ಎಷ್ಟು ಜನರನ್ನ ತೆಗಿತಾರೆ ಅನ್ನೋದು ಪಕ್ಷಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ. 2.5 ವರ್ಷ ಭಾಳಷ್ಟು ಜನ 136 ಜನನೂ ಮಂತ್ರಿ ಆಗಬೇಕು ಅಂತಿದ್ದಾರೆ. 138 ಜನನೂ, ಅದರಲ್ಲಿ 34 ಜನ ಆಗವ್ರೆ. ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಪಕ್ಷ ಮಾಡಬೇಕಲ್ಲ ಆಲ್ಟರ್ನೇಟು. ಈಗ ಪಂಚಾಯತಿಲಿ 10 ತಿಂಗಳು ಕೊಡ್ತೀವಿ, ಕೊನೆ ಪಕ್ಷ ಸರ್ಕಾರದಲ್ಲಿ 2.5 ವರ್ಷಕ್ಕೆ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈ 34 ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ. 34 ಜನದಲ್ಲಿ 10 ಜನ ತೆಗಿತಾರೋ, 33 ಜನನೂ ತೆಗಿತಾರೋ, ಅದು ಪಕ್ಷಕ್ಕೆ ಬಿಟ್ಟು ಸರಿ ರೀ. ಇನ್ನು ಪವರ್ ಶೇರಿಂಗ್ ಗೊಂದಲದ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಮಾನ್ಯತೆ ಕೊಡಲ್ಲ. ಖರ್ಗೆ ಸಾಹೇಬ್ರು ಹೈಕಮಾಂಡ್ ಅವರು ಹೇಳಬೇಕು. ಹೈಕಮಾಂಡ್ ಯಾವಾಗ ಮಾತಾಡಬೇಕು ಆಗ ಮಾತಾಡುತ್ತೆ. ಉತ್ತರ ಮಧ್ಯಪ್ರದೇಶ ಯಾವಾಗ ಮಾಡಬೇಕು ಆಗ ಮಾಡುತ್ತೆ. ಈಗಾಗಲೇ ನೋಟಿಸ್ ಕೊಟ್ಟು ಕೆಲವರಿಗೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ. ಸಿಎಂ ಆಗುವ ಆತುರ ಇಲ್ಲ, ನನ್ನ ದಾರಿ ಸ್ಪಷ್ಟವಿದೆ ಎನ್ನುವ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರದ ಬಗ್ಗೆ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ, ನಿಖರ ಎಲ್ಲವೂ ಇದೆ. ಇಕ್ಬಾಲ್ ಹುಸೇನ್ ನೋಟಿಸ್ ಕೊಟ್ಟರು, ಅವರ ಪರವಾಗಿಯೇ ಮಾತನಾಡ್ತಿದ್ದಾರೆ. ಅವರಿಗೆ ಅಷ್ಟು ಧೈರ್ಯ ಇದೆ ಎಂದ್ರೆ ಇದರ ಅರ್ಥ ಅವರಿಗೆ ಸ್ಪಷ್ಟತೆ ಇದೆ ಅಂತ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅನ್ನೋ ಹಾಗಿದ್ರೆ ಅರ್ಜೆಂಟ್ನಲ್ಲಿ ಸಮೀಕ್ಷೆ ಯಾಕೆ ಮಾಡ್ತಿದ್ರು? ಇದೆಲ್ಲವೂ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಅಂತ ಹೇಳಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆ, ಹೋರಾಟ, ಜಿಬಿಎ ಚುನಾವಣಾ ತಯಾರಿ, ಕೆಲ ಜಿಲ್ಲೆಗಳಲ್ಲಿ ಭಿನ್ನಮತ, ಬಿಹಾರ ಚುನಾವಣಾ ಪ್ರಚಾರ ಸೇರಿ ಹಲವು ವಿಷಯಗಳ ಕುರಿತು ಚರ್ಚೆ ಮಾಡಲಾಗುತ್ತೆ. ಇನ್ನು ದಾವಣಗೆರೆ ಬಿಜೆಪಿ ನಾಯಕರ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು, ಹೀಗಾಗಿ ನಾಳೆ ಸಂಧಾನ ಸಭೆ ಕೂಡ ನಡೆಯಲಿದೆ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಕುಟುಂಬದ 2 ಸಹೋದರರು ಚುನಾವಣೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗಾವಿ ತಾಲೂಕಿಗೆ ನಿರ್ದೇಶಕ ಸ್ಥಾನಕ್ಕೆ ರಾಹುಲ್ ಜಾರಕಿಹೊಳಿ, ಹಾಗೆಯೇ ಗೋಕಾಕ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ಅಮರನಾಥ ಜಾರಕಿಹೊಳಿ ಹಾಗೂ ಮೂಡಲಗಿ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ನೀಲಕಂಠ ಕುಪ್ಪಲಗುದ್ದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಬಳಿಕ ಜಾರಕಿಹೊಳಿ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಗುಲಾಲು ಹಚ್ಚಿ, ಪಟಾಕಿಯನ್ನು ಸಿಡಿಸಿ, ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ದಾರೆ. 16 ನಿರ್ದೇಶಕ ಸ್ಥಾನದಲ್ಲಿ 6 ನಿರ್ದೇಶಕರು ಅವಿರೋಧ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡಿದರು. ಬಿಎಂಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಯಾಗಬೇಕೋ ಏನೋ. ಅನಾರೋಗ್ಯ ಇರುವಂತಹ ವ್ಯಕ್ತಿಗಳನ್ನ ಡ್ರೈವರ್ಗಳಾಗಿ ಅಧಿಕಾರಿಗಳು ನೇಮಕ ಮಾಡಿಕೊಳ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮೂರ್ಛೆ ರೋಗಿಯನ್ನ ಬಿಎಂಟಿಸಿ ಚಾಲಕನಾಗಿ ನೇಮಕ ಮಾಡಿಕೊಂಡಿದೆ. ಇದರಿಂದಾಗಿ ಬಸ್ ಚಾಲನೆ ವೇಳೆಯೇ ಚಾಲಕನಿಗೆ ಫಿಟ್ಸ್ ಬಂದಿದ್ದು, ನಿಯಂತ್ರಣ ತಪ್ಪಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ
ಸರಣಿ ಆಕ್ಸಿಡೆಂಟ್ ಆಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಡ ಜನರ ಪ್ರಾಣಕ್ಕೆ ಕುತ್ತು ಬರ್ತಾ ಇದ್ದು ಬಿಎಂಟಿಸಿ ಅಧಿಕಾರಿಗಳ ನಡೆ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಧರ್ಮಸ್ಥಳ ಶವ ಹೂತಿದ ಪ್ರಕರಣ ಸಂಬಂಧಪಟ್ಟಂತೆ ಉಜಿರೆಯಲ್ಲಿ ಎಸ್ಐಟಿಯಿಂದ ತನಿಖೆ ಚುರುಕುಗೊಳಿಸಲಾಗಿದೆ. ಉಜಿರೆಯ ಖಾಸಗಿ ಕ್ಲಿನಿಕ್ಗೆ ತೆರಳಿ ಎಸ್ಐಟಿ ತನಿಖೆ ನಡೆಸಿದೆ. ಎಸ್ಕೆ ಮೆಮೋರಿಯಲ್ ಹಾಲ್ ಕಟ್ಟಡದ ಮೊದಲ ಮಹಡಿಯಲ್ಲಿರುವ ದಂತ ಚಿಕಿತ್ಸಾಲಯಕ್ಕೆ ಎಸ್ಐಟಿ ತಂಡ ಭೇಟಿ ಕೊಟ್ಟು ಪರಿಶೀಲಿಸಿದ್ದು, ಎಸ್ಐಟಿ ಜೊತೆಗೆ ಎಫ್ಎಸ್ಎಲ್ ವಿಭಾಗದ ಸೋಕೋ ತಂಡ ಕೂಡ ಭೇಟಿ ಕೊಟ್ಟು ತನಿಖೆ ಮಾಡಿದೆ. ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಗಿರೀಶ್ ಮಠನ್ನವರ್ ತಂಡ ಭೇಟಿ ಕೊಟ್ಟಿದೆ. ಭೇಟಿ ವೇಳೆ ಅಸಹಜ ಸಾವುಗಳ ತನಿಖೆ ಬಗ್ಗೆ ಎಸ್ಐಟಿಗೆ ಗಿರೀಶ್ ಮಠನ್ನವರ್ ತಂಡ ಅರ್ಜಿ ಸಲ್ಲಿಸಿದ್ದಾರೆ. ಮಂಗಳೂರಲ್ಲಿ ಕ್ಯಾಬ್ ಚಾಲಕನಿಗೆ ಟೆರರಿಸ್ಟ್ ಅಂತ ಬೈದಿದ್ದಕ್ಕೆ ಕೇರಳ ಚಿತ್ರ ನಟ ಜಯಕೃಷ್ಣನ್ ಮೇಲೆ ಮಂಗಳೂರಿನ ಊರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಕೇರಳ ನಟ ಜಯಕೃಷ್ಣನ್ ಅವರನ್ನ ಬಂಧನ ಮಾಡಲಾಗಿದೆ. ಮತ್ತೋರ್ವ ಸಂತೋಷ್ ಅಬ್ರಾಹಂ ಎಂಬಾತನ ಬಂಧನವೂ ಕೂಡ ಆಗಿದೆ. ಆದರೆ ಇನ್ನೊಬ್ಬ ಆರೋಪಿ ವಿಮಲ್ ನಾಪತ್ತೆಯಾಗಿದ್ದು ಸದ್ಯ ಊರ್ವ ಠಾಣೆಯಲ್ಲಿ ನಟ ಜಯಕೃಷ್ಣನ್ ಇರಿಸಲಾಗಿದೆ. ಒಂದೇ ತಿಂಗಳಲ್ಲಿ 12 ಕಳ್ಳತನ ಪ್ರಕರಣವನ್ನು ಚಾಮರಾಜನಗರ ಪೊಲೀಸರು ಭೇದಿಸಿದ್ದಾರೆ. ಈ ಬಗ್ಗೆ ಚಾಮರಾಜನಗರ ಎಸ್ಪಿ ಕವಿತಾ ಮಾಹಿತಿಯನ್ನು ಕೊಟ್ಟಿದ್ದು, ವಿವಿಧ ಕಳ್ಳತನ ಪ್ರಕರಣದಲ್ಲಿ 14 ಮಂದಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಪ್ರಕರಣ ಭೇದಿಸಿದ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 285 ಗ್ರಾಂ ಚಿನ್ನ, ಹಾಗೆಯೇ 45 ಗ್ರಾಂ ಬೆಳ್ಳಿ, 2 ಓಮಿನಿ ಕಾರು, 10 ಬೈಕ್ ಹಾಗೂ 50,000 ರೂಪಾಯಿ ನಗದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ.